ಈ ಬಂಗು ಅಥವಾ ಮೆಲಾಸ್ಮಾಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟಾಪಿಕಲ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ. ಯೂಶಲಿ ಕ್ರೀಮ್ಸ್ ಕೊಡ್ತೀವಿ, ಡಿಪಿಗ್ಮೆಂಟಿಂಗ್ ಏಜೆಂಟ್ಸ್ ಅಂತ ಏನು ಹೇಳ್ತೀವಿ. ಎರಡನೇದು ಬಂದ್ಬಿಟ್ಟು ನೀವು ರೆಗ್ಯುಲರ್ ಆಗಿ ಸನ್ಸ್ಕ್ರೀನ್ಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ಫಸ್ಟ್ ಮೊಡ್ಯಾಲಿಟಿ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಎರಡನೇದು ಬಂದ್ಬಿಟ್ಟು ಕೆಮಿಕಲ್ ಪೀಲ್ಸ್ ಅಂತ ಹೇಳ್ತೀವಿ. ಒಂದು ಲೋಷನ್ ಥರ ಬರುತ್ತೆ, ಫೇಸ್ ಮೇಲೆ ಅಪ್ಲೈ ಮಾಡಿ ಒಂದು 5 to 10 minutes ಆದಮೇಲೆ ವಾಶ್ ಮಾಡ್ತೀವಿ. 15 ದಿವಸಕ್ಕೆ ಒಂದ್ಸತಿ ಒಂದು 6 ಸೆಟ್ಟಿಂಗ್ಸ್ ಬೇಕಾಗುತ್ತೆ. ಅದರಲ್ಲಿ 30ರಿಂದ 40 ಭಾಗ ನಾವು ಸ್ವಲ್ಪ ಕಮ್ಮಿ ಮಾಡ್ಬೋದು ಪಿಗ್ಮೆಂಟೇಷನ್ನ. ನೆಕ್ಸ್ಟ್ ಬಂದ್ಬಿಟ್ಟು ಲೇಸರ್ಸ್ ಅಂತ ಹೇಳ್ತೀವಿ, ಕ್ಯೂಸಿಸ್ ಇಂಡಿಯಾ ಲೇಸರ್ಸ್ ಅಂತ ಹೇಳ್ತೀವಿ. ನಿಮ್ದು ಪಿಗ್ಮೆಂಟೇಷನ್ ಏನಾದ್ರು ಒಂದು ಸ್ವಲ್ಪ ಡೀಪಾಗಿ ಆಳವಾಗಿ ಇದ್ದಲ್ಲಿ ನಿಮಗೆ ಸ್ವಲ್ಪ ಲೇಸರ್ಸ್ ಇಂದ ಹೆಲ್ಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ರೀತಿ ಬೇರೆ ಕ್ರೀಮ್ಸ್ ಅಂದರೆ OTC ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ನೀವೇ ತಗೊಂಡು ಯೂಸ್ ಮಾಡಕ್ ಹೋಗ್ಬಿಡಿ. ಯಾರು ಹೇಳಿದ್ರು ಇದರಿಂದ ಕಮ್ಮಿ ಆಗುತ್ತೆ ಅಂತ ಯಾವುದೇ ರೀತಿ ಯೂಸ್ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಮೋಸ್ಟ್ ಆಫ್ ದ OTC ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಸ್ವಲ್ಪ ಸ್ಟೀರಾಯ್ಡ್ ಕಂಟೆಂಟ್ ಅಂತ ಇರುತ್ತೆ. ಅದು ನಿಮಗೆ ಲಾಂಗ್ ಟರ್ಮ್ ನಲ್ಲಿ ತುಂಬಾನೇ ಡ್ಯಾಮೇಜ್ ಮಾಡುತ್ತೆ, ಚರ್ಮನೇ ಸುಟ್ಟ ಹಾಕುತ್ತೆ. ಸೊ ಹಂಗಾಗಿ ಯಾವುದೇ ರೀತಿ ಸೆಲ್ಫ್ ಮೆಡಿಕೇಶನ್ಸ್ ಮಾಡ್ಕೊಳಕ್ ಹೋಗ್ಬಿಡಿ. ಕ್ವಾಲಿಫೈಡ್ ಡರ್ಮಟಾಲಜಿನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿ.